ಈ ಇಷ್ಟಾರ್ಥ ವಸ್ತುಗಳನ್ನ ಖರೀದಿ ಮಾಡೋ ಯೋಗ ಏನಿದೆಯಲ್ಲ, ಆದ್ರೆ ನಿಮ್ಮ ಹತ್ರ ಇರತಕ್ಕಂತ ಬೆಲೆ ಬಾಳ್ತಕ್ಕಂತ ವಸ್ತುಗಳು, ಹಣ, ಏನೋ ಒಂದು ಮುಖ್ಯವಾಗಿರ್ತಕ್ಕಂಥ ವಸ್ತು ಕಳುವಾಗುವಂಥದ್ದು ಅಥವಾ ಮಿಸ್ ಆಗುವಂಥದ್ದು, ಕಳ್ಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಇದಾವೆ. ಇದನ್ನು ಕೂಡ ಗಮನಿಸಬೇಕು. ಯಾವ್ದೋ ಒಂದು ಅರ್ಜೆಂಟ್ ಅಲ್ಲಿ ಇರ್ತೀರಿ, ಗಡಬಡಿ ಇರ್ತೀರಿ, ಪಾರ್ಟಿಯಲ್ಲಿ ಇರ್ತೀರಿ, ಫಂಕ್ಷನ್ ಅಲ್ಲಿ ಇರ್ತೀರಿ, ಯಾವ್ದೋ ಒಂದು ಅರ್ಜೆಂಟ್ ಆಗಿ ಬೇರೆ ಕಡೆ ಹೋಗುವಂತದ್ದು ಇರುತ್ತೆ, ನೆನಪಿಲ್ಲದೆ ಎಲ್ಲೋ ಒಂದು ಕಡೆ. ವೀಕ್ಷಕರೇ, ಸಿಂಹ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಜೂನ್ ತಿಂಗಳಲ್ಲಿ ಏನು ಒಂದು ಲಾಭ, ಏನು ಒಂದು ನಷ್ಟ, ಏನು ಒಂದು ಪ್ರಯೋಜನ, ಧನ ಪ್ರಾಪ್ತಿ ಯೋಗ ಇದೆಯಾ, ಏನಾದ್ರೂ ಒಂದು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇದೆಯಾ ಈ ತಿಂಗಳಲ್ಲಿ ಅನ್ನುವಂತಹ ಮಹತ್ತರವಾಗಿರತಕ್ಕಂತಹ ವಿಷಯಗಳನ್ನು ಇಟ್ಟುಕೊಂಡು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮುಖ್ಯವಾಗಿರುತ್ತೆ. ಕೊನೆ ತನಕ ನೋಡಬೇಕು ನೀವು, ಅಂದ್ರೆ ಮಾತ್ರ ಈ ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ಇದೆ. ಇನ್ಯಾಕ್ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನು ಒಂದು ಫಲ ಸಿಗುತ್ತೆ ಅನ್ನುವಂತ ವಿಚಾರದಲ್ಲಿ ನೋಡಿ, ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು, ಅನೇಕ ಜಂಜಾಟ, ಗೊಂದಲ, ಒತ್ತಡ, ಜವಾಬ್ದಾರಿಗಳು, ಅನೇಕ ನಿಮ್ಮ ಮೇಲಿರ್ತಕ್ಕಂತ ಒಂದು ಹೊರೆ, ಹಣಕಾಸಿನ ಜವಾಬ್ದಾರಿಗಳು, ಕೆಲಸದ ಜವಾಬ್ದಾರಿಗಳು, ಜನಗಳ ಜವಾಬ್ದಾರಿಗಳು, ಸಾಕಷ್ಟು ಒಂದು ಜವಾಬ್ದಾರಿಗಳ ಮಧ್ಯದಲ್ಲಿ ನಾವು ಇರುವಂತದ್ದು. ಇಂತಹ ಒಂದು ಜವಾಬ್ದಾರಿಗಳನ್ನ ಯಾವ ರೀತಿಯಲ್ಲಿ ನಾನು ನಿಭಾಯಿಸ್ತೀನಿ ಅನ್ನುವಂಥದ್ದು ನಿಮ್ ಮೇಲೆ ನಿಮಗೆ ಒಂದೊಂದು ಸಂದರ್ಭದಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗೋಗುತ್ತೆ. ಏನಪ್ಪಾ ಹೆಂಗಪ್ಪ ಮಾಡೋದನ್ನೆಲ್ಲ ಯಾವ ರೀತಿಯೆಲ್ಲ ನಿಭಾಯಿಸೋದಿದೆ ಅನ್ನುವಂಥದ್ದು ಒಂದು ಚಿಂತೆ ಇರ್ತೀರಿ. ಆದ್ರೆ ಈ ತಿಂಗಳಲ್ಲಿ ವಿಶೇಷವಾಗಿ ಯಾವುದೊಂದು ವ್ಯಾಜ್ಯ, ಯಾವುದೊಂದು ಕದನ, ಯಾವುದೊಂದು ಕಲಹ, ಯಾವುದೊಂದು ಆಸ್ತಿ ವಿವಾದ, ಇಂತಹದ್ದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸೂಕ್ತವಾದ ಜನರಿಗೆ ಅಥವಾ ಕಾನೂನಿನ ತಜ್ಞರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸುದೀರ್ಘವಾಗಿ ಭೇಟಿಯಾಗಿ ಚರ್ಚೆ ಮಾಡತಕ್ಕಂತಹ ಸಂದರ್ಭಗಳು ಕೂಡ ಈ ತಿಂಗಳಲ್ಲಿ ಕಂಡುಬರುತ್ತೆ. ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಧನಲಾಭ ಇದೆ. ಹಣಕಾಸಿನ ಮೂಲ ತುಂಬಾ ಚೆನ್ನಾಗಿದೆ. ಯಾವುದೋ ಒಂದು ಮೂಲದಿಂದ ನಿಮಗೆ ದುಡ್ಡು ಬರುತ್ತೆ. ಬಂದಿರುವಂತ ದುಡ್ಡಿನಿಂದ ಅನೇಕ ಸಮಸ್ಯೆಗಳು, ತೊಡರುಗಳನ್ನ ಸರಿ ಮಾಡ್ಕೊಂಡು ಹೋಗುವಂತಹ ಸನ್ನಿವೇಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಬಹಳ ಒಳ್ಳೆ ಬೆಳವಣಿಗೆ, ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ಯಾಕಂದ್ರೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಒಳ್ಳೆ ಫಲ ಸಿಗುತ್ತಲ್ಲ, ಅವಾಗ ಅದ್ರ ಫೀಲಿಂಗ್ ಅರ್ಥ ಆಗುತ್ತೆ ಅನ್ನುವಂಥದ್ದು. ಇನ್ನು ನಿಮ್ಮ ಉದಾಸೀನತೆ ನೋಡಿ, ನಿಮಗೆ ಒಂದು ಮೈನಸ್ ಪಾಯಿಂಟ್, ವೀಕ್ನೆಸ್ ಪಾಯಿಂಟ್ ಅಂತಂದ್ರೆ ನಿಮ್ಮ ಉದಾಸೀನತೆ, ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ. ಮಾಡ್ತೀರಿ, ನೀವು ಜಾಸ್ತಿ ಕೆಲಸ ಮಾಡ್ತೀರಿ, ವಿಶೇಷವಾದ ಕೆಲಸ ಮಾಡ್ತೀರಿ. ನಿಮ್ಮ ಹತ್ರ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಒಳಗಡೆ. ಕಾನ್ಫಿಡೆನ್ಸ್ ಇರುತ್ತೆ, ಹಠ ಇರುತ್ತೆ, ಛಲ ಇರುತ್ತೆ, ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ, ಮತ್ತೆ ನಿಮ್ಮ ಕೆಲಸದಲ್ಲಿ ಅಷ್ಟೊಂದು ವಿಶೇಷತೆ, ಚಾಕಚಕ್ಯತೆ ಇರುತ್ತೆ, ಎಲ್ಲನೂ ಇರುತ್ತೆ, ಏನು ಕೊರತೆ ಇರಲ್ಲ. ಸಡನ್ ಆಗಿ ಮಾಡ್ತಾ ಮಾಡ್ತಾ ಕೈ ಬಿಟ್ಟು ಬಿಡ್ತೀರಿ, ಅದನ್ನು ಪೂರ್ಣಗೊಳಿಸೋದಿಲ್ಲ, ಅಥವಾ ಪ್ರಾರಂಭದಲ್ಲಿ ಇರುವಂತ ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ. ಈ ತರದಿಂದ ಅನೇಕ ನಷ್ಟವನ್ನು ಅನುಭವಿಸಿರುವಂತಹ ಸಾಧ್ಯತೆಗಳು ಜೀವನದಲ್ಲಿ ಇದ್ದಾವೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇಲ್ಲಿ ನಾನೇನ್ ಹೇಳ್ಕೊಟ್ಟಿದ್ದೀನಿ ಅಂತಂದ್ರೆ, ಉದಾಸೀನತೆ ಬೇಡ. ನಿಮ್ಮ ಕೆಲಸ ಆಗಿಂದಾಗ್ಯನೇ ಮಾಡಿ, ನಾಳೆ ಕೆಲಸ ಇವತ್ತೇ ಮಾಡಿ, ಇವತ್ತಿನ ಕೆಲಸ ಈಗಲೇ ಮಾಡಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ, ಬೇರೆಯವ್ರ ಮೇಲೆ ಜವಾಬ್ದಾರಿಯನ್ನು ಕೊಡಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು. ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ರೆ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ. ಮಾಡಿ ನೋಡಿ, ಇದನ್ನ ಅಪ್ಲೈ ಮಾಡಿ ನೋಡಿ, ಯಾವ ರೀತಿಯಾದಂತಹ ಒಂದು ಫಲ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹುದೊಡ್ಡ ಮುಖ್ಯವಾಗಿರ್ತಕ್ಕಂಥ ಎಚ್ಚರಿಕೆ ಅಂತಾನೆ ತೆಗೆದುಕೊಳ್ಳಿ. ಇನ್ನು ಈಗ ದೊಡ್ಡ ದೊಡ್ಡ ಪ್ರಭಾವವನ್ನು ಬೀರೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಹೆಚ್ಚಿನ ಆದ್ಯತೆ ಕೆಲಸದ ಕಡೆ ಕೊಟ್ರೆ. ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಬೇಡ. ಚಿಕ್ಕ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು, ವೈಮನಸ್ಸುಗಳು ಈ ರೀತಿ ಇರುತ್ತವೆ. ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು. ಸುಮ್ಮನೆ ಅನವಶ್ಯಕವಾಗಿ ಗೊಂದಲಗಳು, ಅನವಶ್ಯಕವಾದ ಕಿರಿಕಿರಿಗಳು ಬೇಡ. ಇದರ ಕಡೆ ಗಮನ ಕೊಡಿ. ಖರ್ಚು ವೆಚ್ಚಗಳ ಮೇಲೆ ಹಿಡಿತ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಅನವಶ್ಯಕವಾಗಿ ಖರ್ಚು ವೆಚ್ಚಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ದಿನಗಳಿಂದ ಸಮಸ್ಯೆಗಳಿಗೆ ಏನಾದ್ರೂ ತೊಂದರೆಗಳು, ಬಹಳ ದಿನಗಳಿಂದ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಈ ತಿಂಗಳಲ್ಲಿ ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಗತ್ಯವಾಗಿರ್ತಕ್ಕಂತ ಒಂದು ಚಿಂತೆ ಇರುತ್ತೆ, ಒಂದು ಕಾಡ್ತಾ ಇರುತ್ತೆ ಹೊರಗಡೆ ಜನರಿಗೆ ಗೊತ್ತಾಗಲ್ಲ. ಏನೋ ಒಂಥರ ನೋವು, ಏನೋ ಒಂಥರ ಚಿಂತೆ, ಏನೋ ಒಂಥರ ಗೊಂದಲಗಳು ಇರ್ತವೆ. ಆ ಗೊಂದಲಗಳಿಗೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗುತ್ತೆ. ತಾಳ್ಮೆ ಅನ್ನುವಂಥದ್ದು ಬೇಕು. ಬುದ್ಧಿವಂತಿಕೆಯನ್ನ ನೀವು ರೂಢಿಸ್ಕೊಂಡ್ರೆ ಖಂಡಿತ ನಿಮ್ಮ ಈ ತಿಂಗಳಲ್ಲಿ ಅತ್ಯಂತ ಯಶಸ್ಸನ್ನ ಗಳಿಸ್ತೀರಿ. ಹೊಸ ಒಡಂಬಡಿಕೆಗಳಿಗೆ ಸಹಿ ಹಾಕುವಂಥದ್ದು, ಹೊಸ ವ್ಯವಹಾರ ವಹಿವಾಟುಗಳಿಗೆ ಪ್ರಾರಂಭ ಮಾಡುವಂಥದ್ದು, ಹಣಕಾಸಿನ ವೃದ್ಧಿ ಆಗುತ್ತೆ. ಹಣಕಾಸಿನ ಕ್ಷೇತ್ರದಲ್ಲಂತೂ ಈ ತಿಂಗಳಲ್ಲಿ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ನೋಡಿ, ಕುಟುಂಬದಲ್ಲಿ ಒಂದಿಷ್ಟು ಶಾಂತಿ, ನೆಮ್ಮದಿ ಕಂಡು ಬರುವಂತದ್ದು. ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು, ಎಷ್ಟೇ ಗೊಂದಲಗಳಿದ್ರು ಕೂಡ ಈ ತಿಂಗಳಲ್ಲಿ ಒಂದಿಷ್ಟು ಕುಟುಂಬದಲ್ಲಿ ಒಳ್ಳೆ ಸಹಕಾರ ಸಿಗುತ್ತೆ. ಶಾಂತಿ ನೆಮ್ಮದಿಗಳು ಈ ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು.
ಇನ್ನು ಈ ಒಂದು ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನೋಡಿ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನ ಕೊಂಡುಕೊಳ್ಳುವಂತ ಯೋಗ. ಇದರಲ್ಲಂತೂ ನೀವು ನಂಬರ್ 1 ಎಕ್ಸ್ಪರ್ಟ್. ನಿಮ್ಗೆ ಬೇಕಂದಿದ್ದು ಬೇಕೇ ಬೇಕು. ನೀವು ಯಾವ ವಸ್ತು ಮೇಲೆ ಆಸೆ ಇಟ್ಟಿರ್ತೀರೋ ಅದನ್ನ ತೆಗೆದುಕೊಳ್ಳುವವರೆಗೆ ಬಿಡುವಂತ ವ್ಯಕ್ತಿಗಳೇ ಅಲ್ಲ. ಹಾಗಾಗಿ ಅದು ನೀವು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ನಿಮ್ಮ ಒಂದು ಆಸೆಯ ತಕ್ಕ ಹಾಗೇನೆ ನೀವು ಬದುಕುವಂತದ್ದು. ನಿಮ್ಮ ಇಷ್ಟದ ಒಂದು ವಸ್ತುಗಳನ್ನ ನೀವು ಕೊಳ್ಳದೆ ಇರೋದಿಲ್ಲ. ಈ ತಿಂಗಳಲ್ಲಿ ನಿಮ್ಗೆ ಇಷ್ಟಾರ್ಥ ವಸ್ತುವನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ನಿಮ್ಗಿಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು. ಇನ್ನು ಅಷ್ಟೇ ಈ ಇಷ್ಟಾರ್ಥ ವಸ್ತುಗಳನ್ನ ಖರೀದಿ ಮಾಡೋ ಯೋಗ ಏನಿದೆಯಲ್ಲ, ಆದ್ರೆ ನಿಮ್ಮ ಹತ್ರ ಇರತಕ್ಕಂತ ಬೆಲೆ ಬಾಳ್ತಕ್ಕಂತ ವಸ್ತುಗಳು, ಹಣ, ಏನೋ ಒಂದು ಮುಖ್ಯವಾಗಿರ್ತಕ್ಕಂಥ ವಸ್ತು ಕಳುವಾಗುವಂಥದ್ದು ಅಥವಾ ಮಿಸ್ ಆಗುವಂಥದ್ದು, ಕಳ್ಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಇದಾವೆ. ಇದನ್ನು ಕೂಡ ಗಮನಿಸಬೇಕು. ಯಾವ್ದೋ ಒಂದು ಅರ್ಜೆಂಟ್ ಅಲ್ಲಿ ಇರ್ತೀರಿ, ಗಡಬಡಿ ಇರ್ತೀರಿ, ಪಾರ್ಟಿಯಲ್ಲಿ ಇರ್ತೀರಿ, ಫಂಕ್ಷನ್ ಅಲ್ಲಿ ಇರ್ತೀರಿ, ಯಾವ್ದೋ ಒಂದು ಅರ್ಜೆಂಟ್ ಆಗಿ ಬೇರೆ ಕಡೆ ಹೋಗುವಂತದ್ದು ಇರುತ್ತೆ, ನೆನಪಿಲ್ಲದೆ ಎಲ್ಲೋ ಒಂದು ಕಡೆ ಎತ್ತಿಟ್ಟು ಬಿಡ್ತೀರಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಇಂತಹ ಸನ್ನಿವೇಶಗಳು ಕೂಡ ಈ ತಿಂಗಳಲ್ಲಿ ಇದಾವೆ. ಹಾಗಾಗಿ ಇದೊಂದು ದೊಡ್ಡ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ನೀವು ಕಳೆದುಕೊಂಡ ಮೇಲೆ ಆಮೇಲೆ ಸಿಗೋದು ತುಂಬಾ ಕಷ್ಟ ಆದಿತ್ತು. ಸ್ವಲ್ಪ ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು. ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುವಿನ ಕಡೆ ಎಚ್ಚರಿಕೆ ಇರಲಿ. ಒಳ್ಳೆ ಒಂದು ಸೇಫ್ ಆಗಿ ನೀವೇ ಜಾಗರೂಕತೆಯಿಂದ ಆ ವಸ್ತುವನ್ನ ಸಂಗ್ರಹಿಸಿಡುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಒಂದು ತಿಂಗಳ ಅಂತ್ಯದಲ್ಲಿ, ಈ ತಿಂಗಳ ಕೊನೆಯಲ್ಲಿ ಎಲ್ಲ ಏನೋ ಒಂಥರ ಸಾಧನೆ ಮಾಡಿದೆ, ಏನೋ ಒಂಥರ ಎಲ್ಲ ಆಯ್ತಪ್ಪ, ಒಳ್ಳೆ ಕೆಲಸ ಆಯ್ತು ಈ ತಿಂಗಳಲ್ಲಿ ಅನ್ನುವಂತಹ ಒಂದು ನೆಮ್ಮದಿ, ಶಾಂತಿ ಅನ್ನುವಂಥದ್ದು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಭಾವನಾತ್ಮಕವಾಗಿರುವಂತಹ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ, ಅಳೆದು ತೂಗಿ ನೀವು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಕೂಡ 1 ಸೆಕೆಂಡ್ ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ, ಅದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ಈ ತಿಂಗಳಲ್ಲಿ ಈ ಸಾಧು ಸಂತರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಅದನ್ನ ನೀವು ರೂಢಿಸಿಕೊಂಡು ಅದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ ಪಿತೂರಿಗೆ ನೀವೇ ಸಿಲುಕುವಂಥದ್ದು, ಏನೋ ಒಂದು ಪ್ಲಾನ್ ಮಾಡಿರ್ತೀರಿ, ಅದು ನಿಮಗೆ ತಿರುಗುಬಾಣ ಆಗುವಂತ ಸನ್ನಿವೇಶ ಇರುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಚೆನ್ನಾಗಿರ್ಲಿ, ನಿರ್ಧಾರಗಳು ಒಳ್ಳೆ ರೀತಿಯಲ್ಲಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿರ್ಲಿ. ಬಂಧುಗಳಿಂದ ನಿಮ್ಮ ಕುಟುಂಬಕ್ಕೆ ಕೆಲವೊಂದು ತೊಂದರೆಗಳು ಅಥವಾ ಏನೋ ಒಂಥರ ಇರಿಸು ಮುರುಸು ಆಗುವಂತ ಸನ್ನಿವೇಶಗಳಿರುತ್ತೆ. ತಾಳ್ಮೆಯಿಂದ ನಿಭಾಯಿಸಿ. ಅದನ್ನು ಕೂಡ ನಿಮಗಾಗಿ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಸಹಜವಾಗಿ ನೀವು ಹೇಳದೇ ಇದ್ರು ಖರೀದಿ ಮಾಡೇ ಮಾಡ್ತೀರಿ. ಕಣ್ಣಿಗೆ ಬಿದ್ದಿದ್ದನ್ನ ಬಿಡವರಲ್ಲ. ಇನ್ನು ಅನವಶ್ಯಕವಾಗಿರ್ತಕ್ಕಂಥ ವಾದಗಳಿಂದ ಸಮಯನ್ನ ಹಾಳು ಮಾಡ್ಕೋಬೇಡಿ, ಮನಸ್ಥಿತಿ ಹಾಳು ಮಾಡ್ಕೋಬೇಡಿ, ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಸ್ವಲ್ಪ ವಾದ ವಿವಾದಗಳನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಕಡೆ ಹೆಚ್ಚಿನ ಫೋಕಸ್ ಮಾಡುವಂತ ಪ್ರಯತ್ನವನ್ನು ಮಾಡಿ. ಅದೇ ನಿಮ್ಗೆ ಅಭಿವೃದ್ಧಿ, ಯಶಸ್ಸನ್ನು ತಂದು ಕೊಡುತ್ತೆ. ಇನ್ನೊಬ್ಬರ ವಿಚಾರದಲ್ಲಿ ನೀವು ಮಧ್ಯಸ್ಥಿಕೆಯನ್ನು ವಹಿಸ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು. ಇರಿ, ಸುಮ್ಮನೆ ಕಾಂಟ್ರವರ್ಸಿಗಳಾಗ್ತವೆ, ಸುಮ್ಮನೆ ಅಪವಾದ ಪೀಠಗಳಿಗೆ ಗುರಿ ಆಗುವಂತಹ ಸನ್ನಿವೇಶಗಳು ಇರ್ತವೆ. ಇದ್ರ ಬಗ್ಗೆ ಗಮನ ಇರಲಿ. ಸಂಗಾತಿಯಿಂದ ಒಳ್ಳೆ ಸಹಕಾರ ಸಿಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆರಿ. ಅನ್ಯರೊಂದಿಗೆ ಬೇರೆ ಯಾವುದೇ ವಿಚಾರದ ಸ್ವಲ್ಪ ವ್ಯವಹಾರ, ವಹಿವಾಟು, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡ್ ಮಾಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಅದ್ಭುತವಾದ ಫಲ ಸಿಗುತ್ತೆ. ಈ ತಿಂಗಳಲ್ಲಂತೂ ನಿಮ್ಗೆ ಒಳ್ಳೆ ಫಲ ಅಂತೂ ಅದ್ಭುತವಾಗಿದೆ. ಆದ್ರೆ ಒಳ್ಳೆ ಫಲ ಸಿಗೋದಕ್ಕೆ ಪರಿಹಾರ ಬೇಡವಾ? ಪರಿಹಾರ ಬೇಕೇ ಬೇಕು. ಆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅನ್ನುವಂತ ವಿಚಾರದಲ್ಲಿ ನೋಡೋದಾದ್ರೆ ಅದನ್ನ ತಿಳಿಸ್ಕೊಡ್ತೀನಿ, ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಜೂನ್ ತಿಂಗಳ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ. ಯಾಕಂದ್ರೆ ನಮ್ಗೆ ಅದು ಬಹಳ ಮುಖ್ಯ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ. ನೋಡಿ ವೀಕ್ಷಕರೇ, ಈ ಒಂದು ಜೂನ್ ತಿಂಗಳಲ್ಲಿ ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತ ವಿಚಾರದಲ್ಲಿ ನೋಡೋದಾದ್ರೆ, ನೋಡಿ, ದೇವಸ್ಥಾನಗಳಿಗೆ ಎಣ್ಣೆ ಬತ್ತಿ ನೀಡ್ತಕ್ಕಂಥದ್ದು, ದೇವಸ್ಥಾನಗಳ ದರ್ಶನ ಮಾಡ್ತಕ್ಕಂಥದ್ದು, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ಸರ್ವೇ ಜನಃ ಸುಖಿನೋ ಭವಂತು.